ಪತಿಯ ಆಜ್ಞೆಯನ್ನೇ ಪಾಲಿಸಿದ ಮಹಾಸತಿ ನೀನು, ಮಹಾದೇವತೆ ನೀನು, ಮಹಾದೇವಿ ಮಹಾದೇವಿ. ನಿಮ್ಮ ಕಣ್ಣಲ್ಲಿ ಬಂದೆ ಒಂದು ಹನಿ ಕಣ್ಣೀರು ಗಂಡ ಈ ನ್ಯಾಯವಂತ ಮನೆತನದ ಮುತ್ತು 40 ಹಳ್ಳಿಗಳಿಗೆ ನ್ಯಾಯಾಧೀಶ ನಿಷ್ಠುರವಾಗಿ ಎತ್ತಕ್ಕೂ ಕಟ್ರಿ. ಮುಂದಿನ ಜನ್ಮದಲ್ಲಿ ಕೂಡ ನೀವೇ ನನ್ನ ಪತಿಯಾಗಿ ಬರಲಿ ಅಂತ ದೇವರ ಕೇಳ್ಕೊತೀನಿ ಸ್ವಾಮಿ, ದೇವರ ಕೇಳ್ಕೊತೀನಿ. ಈ ನಿಮ್ಮ ಸತಿಯ ಕೊನೆಯ ಆಸೆಯನ್ನು ನೆರವೇರಿಸಲಾರೆ. ನೀವು ದಯವಿಟ್ಟು ಪಾದ ಜೋಡಿಸಿದ್ರಿ, ನನಗೆ ಮುತ್ತಿದೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡಿ. ಪಲ್ಲವ ಹೇಳಿದ್ದಾರೆ, ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ, ಮದುವೆಗೋ ಬಸಡಕ್ಕೋ ಕರೆದತ್ತವಯ್ಯೋ ಮಂಕುತಿಮ್ಮ, ಕರೆದತ್ತವಯ್ಯೋ ಮಂಕುತಿಮ್ಮ. ಹೇ ದೇವ, ಏನಿದು ನಿನ್ನ ಬಾಳಿನ ಚದುರಂಗದ ಈ ಚದುರಂಗದ ಆಟದಲ್ಲಿ ಬದುಕೆಂಬ ಸಂತೆಯೇ ನಿನಗೆ ಬಾಳುವಾಗಲಿಲ್ಲ. ನಾವು ಯಾವ ಪಾಪ ಮಾಡಿದರೆಂದು ನನಗೆ ಈ ಒಂದು ಪಾಪ. ನ್ಯಾಯ ನೀತಿ ಧರ್ಮ ನನ್ನನ್ನು ವೈರಿಗಳನ್ನಾಗಿ ಇಲ್ಲಿ ಧರ್ಮವಂತರಿಗೆ ನೆಲೆ ಇಲ್ಲವೇ? ಧರ್ಮವಂತರಿಗೆ ಬೆಲೆ ಇಲ್ಲವೇ? ಯಾಕೆ ದೇವ ಈ ರೀತಿ ನನ್ನ ಮಾನವರನ್ನು ಸುಸೂತ್ರದ ಗೊಂಬೆಗಳಂತೆ ಮಾಡುತ್ತೆ? ಈ ಜಗದಲ್ಲಿ ಸತ್ಯವಂತರಿಗೆ ನೆಲೆ ಇಲ್ಲವೇ? ನೀನು ಮಾಡುವ ಸತ್ಯ ಪರೀಕ್ಷೆಯಲ್ಲಿ ಇದು ಒಂದು ಹಾಕಿನ ಪರೀಕ್ಷೆ. ಅಥವಾ ಶಿಕ್ಷೆಯು ಏನು ದೇವ ಏನು? ಕಲ್ಲಾಗಿ ಕುಳಿತ ಕಳ್ಳನೇನು ಏನು ಗೊತ್ತಿಲ್ಲದೆ ನಮ್ಮನ್ನೇ ಒಳ ಮಾಡುವ ಮಹಾ ಚೋರನಿಂದ
ಕೊಲೆ ಮಾಡುವ ಮಹಾನ್ ನೀಚನೆ. ಅಲ್ಲಲ್ಲ, ಇದು ನಮ್ಮ ದೈವ ದುರಂತ, ಇದು ನಮ್ಮ ದೈವ ದುರಂತ. ಇದರಲ್ಲಿ ನನ್ನ ಮನೆ ಆಸ್ತಿ ಅಂತಸ್ತು ಚಿನ್ನ ಸಂಪತ್ತು ಎಲ್ಲವೂ ನಿನ್ನ ಹೆಸರಿಗೆ ಮಾಡಿದ್ದೇನೆ. ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ಇನ್ನು ಮುಂದೆ ಈ ಮನೆಯ ನ್ಯಾಯ ನೀತಿ ಧರ್ಮ ನಿನಗೆ ಒಪ್ಪಿಸಿ ನಾನು ಹೋಗ್ತಾ ಇದ್ದೇನೆ. ಆದರೆ ಒಂದು ಮಾತು ಮಾತ್ರ, ಈ ಮಾನವಂತರ ಮನೆಯಲ್ಲಿ ಯಾವ ಕಾಲಕ್ಕೂ ಮಾನ ಕಳೆದುಕೊಳ್ಳಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು, ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು.